ಮಗಳ ಮದುವೆಯ ಲಗ್ನ ಪತ್ರಿಕೆ ಪೂಜೆಗೆ ತೆರಳಿದ್ದ ತಂದೆ ಸಾವು. ರಸ್ತೆ ಕಾಮಗಾರಿಯಿಂದ ಸಂಭವಿಸಿದ ಭೀಕರ ಅಪಘಾತ. ಇನ್ನೊಂದು ತಿಂಗಳಿಗೆ ಮಗಳ ಮದುವೆ ಇತ್ತು. ಮಗಳ ಮದುವೆಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೆತ್ತಪ್ಪ ಬಹುದೊಡ್ಡ ಆಸೆ ಹೊಂದಿದ್ರು. ಆದರೆ ಮಗಳ ಮದುವೆ ಕಣ್ತುಂಬಿಕೊಳ್ಳೋ ಮುನ್ನ ಭೀಕರ ಅಪಘಾತದಲ್ಲಿ ಹೆತ್ತ ತಂದೆ ಸಾವನ್ನಪ್ಪಿರೋದು ಇಡೀ ಕುಟುಂಬದಲ್ಲಿ ಶೋಕ ಸಾಗರವನ್ನ ಮೂಡಿಸಿದೆ. ಹೌದು, ಮಗಳ ಮದುವೆಯ ಲಗ್ನ ಪತ್ರಿಕೆ ಪೂಜೆ ಮಾಡಿಸುವುದಕ್ಕೆ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾಗ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಗೋಡೆಕೆರೆ ರಸ್ತೆಯ ಬೈರಗಾನಹಳ್ಳಿ ಬಳಿ ನಡೆದಿದೆ. ರಸ್ತೆ ಕಾಮಗಾರಿಗೆ ಬಳಸ್ತಾ ಇದ್ದ ರೋಡ್ ಲೆವೆಲರ್ ಯಂತ್ರಕ್ಕೆ ಸಿಲುಕಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಬಳ್ಳೆಕಟ್ಟೆ ಗ್ರಾಮದ ನಿವಾಸಿ ನಾಗರಾಜು ಎಂದು ಗುರುತಿಸಲಾಗಿದೆ. ಮಗಳ ಮದುವೆ ಮುಂದಿನ ತಿಂಗಳು ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಕುರುಬರಹಳ್ಳಿಗೆ ಲಗ್ನ ಪತ್ರಿಕೆ ಪೂಜೆಗಾಗಿ ನಾಗರಾಜು ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ರಸ್ತೆ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳದಲ್ಲಿ ಕಲ್ಲು ಮಣ್ಣು ನಡುವೆ ಬೈಕ್ ಚಲಿಸ್ತಾ ಇದ್ದಾಗ ರೋಡ್ ಲೆವೆಲರ್ ಯಂತ್ರಕ್ಕೆ ಸಿಲುಕಿ ನಾಗರಾಜು ಅವರ ತಲೆ ಅಪ್ಪಚ್ಚಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಬೈಕ್ನಲ್ಲಿ ಇದ್ದ ನಾಗರಾಜು ಪತ್ನಿ ಭಾಗ್ಯಮ್ಮಗೆ ಗಾಯಗಳಾಗಿದೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಲೇ ಅಪಘಾತ ಸಂಭವಿಸಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದು, ಕಾಮಗಾರಿ ವೇಳೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಎಚ್ಚರಿಕೆಯ ಸೂಚನಾ ಫಲಕಗಳನ್ನಾಗಲಿ ಅಳವಡಿಸದೇ ಇರುವುದರಿಂದ ಅಪಘಾತ ಸಂಭವಿಸ್ತಾ ಇವೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇನ್ನು ಅಪಘಾತವಾಗ್ತಾ ಇದ್ದಂತೆ ಕೆಲಕಾಲ ಘಟನಾ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸ್ಥಳೀಯರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆಯಿತು. ಇಲ್ಲೇನೆ ನಮ್ಮ ಮನೆ ಇಲ್ಲೇ ಪಕ್ಕನೇ ಬರುತ್ತೆ. ಇಲ್ಲೇ ನಾನು ಬೆಳಗ್ಗೆ ಯಾಕೋ ಅಚಾನಕ್ಕಾಗಿ ಇಲ್ಲಿ ಬರಬೇಕಾದ್ರೆ ಒಬ್ಬರು ಚೀರಾಟ ಆಯಿತು. ಇಲ್ಲೊಬ್ರು ಲೇಡಿ ಬಂದು ನೋಡಿದ್ರೆ ಏನಾಗಿದೆ ಅಂತ ಅವ್ರ ಹಸ್ಬೆಂಡು ಫುಲ್ಲು ಕತ್ತು ಕಂಪ್ಲೀಟ್ಲಿ ಪ್ರೆಸ್ ಆಗೋಗಿದೆ. ಆಕೆ ಪಕ್ಕ ಕೂತ್ಕೊಂಡು ಗೋಳಾಡ್ತಿದ್ದಾರೆ. ಸೊ ನಾವೇನು ಹೆಲ್ಪ್ ಮಾಡೋಕ್ಕೂ ಆಲ್ರೆಡಿ ಪ್ರಾಣ ಹೋಗ್ಬಿಟ್ಟಿತ್ತು. ಇನ್ನು ಅದಾದಮೇಲೆ ಇಮಿಡಿಯೇಟಾಗಿ ನಾವೇನು 112 ಮತ್ತು ಇದು ಮಾಡಿದ್ವಿ. 112 ಬರ್ತೀವಿ ಅಂತ ಬಂದರು. ಆಂಬ್ಯುಲೆನ್ಸ್ ಅಂತೂ ತುಂಬ ನಮಗೆ ಕಿರಿಕೆ ಮಾಡೋದು, ನಾವು ಬರೋಲ್ಲ ಅದು ಇದು ಕತೆ ಹೇಳಿದ್ರು. ಸ್ವಲ್ಪ ಜಾಸ್ತಿ ಗಲಾಟೆ ಮಾಡಿದ್ಮೇಲೆ ಬಂದರು ಆಂಬ್ಯುಲೆನ್ಸು. ಅಷ್ಟರಲ್ಲಿ ಅವರ ಸಂಬಂಧಿಕರೆಲ್ಲ ಬಂದು ಇಲ್ಲೆಲ್ಲ ನೋಡಿದಾಗ ನಾವು ನಮ್ಮ ವೈಯಕ್ತಿಕವಾಗಿ ಸ್ಥಳ ಮಾಜೂರು ಮಾಡಿದಾಗ ಇಲ್ಲಿ ಯಾವುದೇ ಸೇಫ್ಟಿ ಕ್ರಮ ಇಲ್ಲ ಸರ್. ಇದೇನೋ ನಮಗೂ ಇರೋ ಮಾಹಿತಿ ಪ್ರಕಾರ ಇದು ಒಂದು CC ರೋಡ್ ಮಾಡ್ತಾ ಇದ್ದಾರೆ. ಏನೋ ಗಣಿಗಾರಿಕೆ ಸಂಬಂಧಪಟ್ಟಿದ್ದರಿಂದ ಏನೋ ಒಂದು CC ರೋಡ್ ಮಾಡಬೇಕು ಅಂತ ತುಂಬ ಚೆನ್ನಾಗಿದೆ ರೋಡ್ ಕಿತ್ ಮಾಡ್ತಾರೆ. ಅದು ನಮ್ಗೆ ಅಸಮಾಧಾನ ಇದೆ. ಅದೇನಾದರೂ ಆಗಿರಲಿ, ಇವರು ಮಾಡ್ತಾ ಇದ್ದಾರಲ್ವಾ, ಇಲ್ಲಿ ಯಾವುದೂ ಟ್ರಾಫಿಕ್ ಡೈವರ್ಷನ್ ಇಲ್ಲ, ಯಾವುದೇ ರೀತಿ ಟ್ರಾಫಿಕ್ ಡೈವರ್ಷನ್ ಇಲ್ಲ. ಎಲ್ಲರೂ ಇಲ್ಲೇ ಬರಬೇಕು. ಇಲ್ಲಿ ಒಂದು ನೋಡಿ ದೊಡ್ಡ ದೊಡ್ಡ ವೆಹಿಕಲ್ಸಲ್ಲಿ ನಿಮಗೆ ಕಾಣಿಸುತ್ತೆ, ಬುಲ್ಡೋಸರ್ಸ್ ಎಲ್ಲ ಓಡಾಡ್ತಿರುತ್ತೆ. ಹಿಂದೆ ಮುಂದೆ ಫ್ಲ್ಯಾಗ್ ಆಗಲಿ ಡೈರೆಕ್ಷನ್ಸ್ ಆಗಲಿ ಯಾವುದು ಫಾಲೋ ಮಾಡ್ತಾ ಇಲ್ಲ. ಇಲ್ಲಿ ಯಾವ ಪ್ರೊಡಕ್ಟ್ಸು ನಮ್ಮ ಕಣ್ಣಿಗಂತೂ ಕಾಣಿಸ್ತಿಲ್ಲ. ಈಗ ಬರ್ತಾರೆ, ಏನೋ ಅವ್ರಿಗೆ ಮನಸ್ಸಿಗೆ ಬಂದಾಗ ಕೆಲಸ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಬ್ಯಾರಿಕೇಡ್ಸು ಯಾವುದೂ ಇಲ್ಲ. ಸರ್ವಿಸ್ ರೋಡ್ ನೀವು ನೋಡ್ಬೋದು, ಇಲ್ಲಿ ರೋಡ್ ನೋಡಿ ಯಾವುದೇ ರೀತಿ ಸರ್ವಿಸ್ ರೋಡ್ಸ್ ಇಲ್ಲ. ಕಂಪ್ಲೀಟಾಗಿ ಅವ್ರು ಕೆಲಸ ಮಾಡ್ತಿದ್ರೆ ನಾವು ಅವ್ರ ಪಕ್ಕನೇ ಓಡಾಡಬೇಕು. ಅಟ್ಲೀಸ್ಟ್ ಅಲ್ಲಿ ಬಂದವ್ರನ್ನ ಸ್ಟಾಪ್ ಮಾಡಿ ಮಷಿನ್ ಪಾಸ್ ಮಾಡಿ ಅಥವಾ ಇವ್ರನ್ನ ಸ್ಟಾಪ್ ಮಾಡಿ ಅಥವಾ ಏನೋ ಒಂದು ಕೋರ್ಡಿನೇಷನ್ ಅಂತ ಬೇಕು, ಅದು ಇಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿ ಸೇಫ್ಟಿ ಮೆಜರ್ಸ್ ಇಲ್ಲ ಸರ್. ಇಷ್ಟಂತೂ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಚಂದ್ರಶೇಖರ್ ಅಂತ ಸರ್. ಈ ಘಟನೆ ಯಾವ ಥರ ಆಯಿತು ಸರ್? ಕುರುಬರಳ್ಳಿಗೆ ಪ್ರಿಂಟ್ ತಗೊಂಡೋಗಿ ಬರ್ತಾಯಿದ್ರು. ಅವ್ರ ಮಗಳು ಮದುವೆ ಸೆಟ್ ಆಯಿತು. ನಮ್ಮನೆಗೆ ಬರ್ಬೇಕಾದ್ರೆ ಈ ರೀತಿ ಆಗೈತಿ. ಒಂದು ಬ್ಯಾರಿಕೇಡ್ ಹಾಕಿಲ್ಲ, ಏನಿಲ್ಲ. ಅವ್ರು ಲೆಫ್ಟ್ ಸೈಡಿಗೆ ಕರೆಕ್ಟಾಗಿ ಬಿದ್ದವ್ರೆ. ಇವನು ಹೊಚ್ಕೊಂಡು ಹೋಗಿದ್ದಾನೆ. ಯಾವುದು ಹೊಚ್ಕೊಂಡು? ಇಟಾಚಿ ಸರ್, ರೋಡ್ ಕೆಲಸ ಮಾಡೋದು. ರೋಡ್ರಲ್ಲೇ? ರೋಡ್ ನಿಮ್ಮ ಹೊಸ ನೆಂಟಸ್ಥಾನ? ಹೊಸ ಸಂಬಂಧ ಸರ್. ತಂದೆ ತೀರೋದು? ಹುಡುಗಿರ ತಂದೆ ತೀರೋರು. ನಿಮ್ಮ ಮಗಗೆ? ನಮ್ಮ ಮಗುಗೆ ಸೆಟ್ ಆಯ್ತು. ನಾವು ದಂಡಿಸಿರ ತುರುವೇಕೆರೆ ತಾಲೂಕು ದಂಡಿಸಿರ ಹತ್ರ ಬಳ್ಳೆಕಟ್ಟೆ. ಇನ್ನು ಘಟನಾ ಸ್ಥಳಕ್ಕೆ ಶಾಸಕ CB ಸುರೇಶ್ ಬಾಬು ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದ್ದು, ಜೊತೆಗೆ ಕಾಮಗಾರಿ ವೇಳೆ ಸುರಕ್ಷತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ಸದ್ಯ ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ TV, ಚಿಕ್ಕನಾಯಕನಹಳ್ಳಿ.